ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾವೆಲ್ಲ ಹೇಗಿದ್ದೀರಿ? ಆರಾಮಂತ ಭಾವಿಸ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಶನಿವಾರ. ಆ್ಯಕ್ಚುಲಿ ನಾನು ಶನಿವಾರ ನನ್ನ ತವರೂರಿಗೆ ಹೋಗಿದ್ದೆ. ಸೊ ಹಾಗಾಗಿ ಅದರ ಒಂದು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಒಂದು 12 ಗಂಟೆ ಏನೋ ಆಗಿದೆ. ಸೊ ಹಾಗಾಗಿ 1 ಗಂಟೆ ನಿಯರ್ ಆಗಿದೆ. ಯಾಕೆ ವಿಡಿಯೋ ಅಂತ ಹೇಳಿದ್ದೆ ಅಂದರೆ, ನನಗೇನೋ ನನ್ನ ತವರೂರನ್ನು ತೋರಿಸ್ಬೇಕು ಅನ್ನೋ ಆಸೆ ಆಯಿತು. ಹಾಗಾಗಿ ಹೋಗೋ ದಾರಿಯಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಂಡವರೆಗೂ ನೋಡಿ. ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರು ಮೊದಲಿಗೆ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದ್ರ ಮೂಲಕಂತರ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನೋಡಿ, ಇದು ಗುತ್ತಲ ರೋಡು. ನಾವು ಹಾವೇರಿಯಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಸೊ ಹಾಗಾಗಿ ಹೋಗೋ ದಾರಿಯಲ್ಲೇ ಇರಲಿ ಅಂತ ನನಗೆ ಯಾವಾಗ್ಲೂ ಅಷ್ಟೇ. ನಾನು ಹೋಗುವಾಗಲೂ ಬರುವಾಗಾದರೂ ಇವಾಗೇನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಓಕೆ, ಮುಂಚೆಯಿಂದನೂ ನನಗೆ ಈ ಥರ ವೀಡಿಯೋಸ್ ಮಾಡ್ಕೊಂಡು ಹೋಗೋದು ತುಂಬ ಇಷ್ಟ. ನಾವು ಇವಾಗ ಗುತ್ತಲ ಪಟ್ಟಣಕ್ಕೆ ಎಂಟ್ರಿ ಆದ್ವಿ. ನೋಡಿ, ಇಷ್ಟು ರಫ್ ಇದೆ ಅಂದರೆ ದಾರಿ ಹೋಗ್ಲಿಕ್ಕೆ. ಯಾವಾಗಲೂ ಅಷ್ಟೇ, ಇವಾಗಂತ ಅಲ್ಲ, ನನ್ನ ಮದುವೆ ಆಗಿ ಇವಾಗ 11 ವರ್ಷ ಆಗಿದೆ. ಯಾವಾಗಲೂ ಇದೇ ರೋಡಲ್ಲೇ ಹೋಗೋದು, ಇದೇ ರೋಡಲ್ಲೇ ಬರೋದು. ನಾವು ಆ್ಯಕ್ಚುಲಿ ಬೈಕಲ್ಲೇ ಜಾಸ್ತಿ ಓಡಾಡೋದು. ಹಾಗಾಗಿ ನೋಡಿ ಯಾವ ಥರ ಇದೆ ಅಂತ. ರೋಡು ತುಂಬ ಕಚ್ಚಾ ರೋಡ್ ಇದೆ. ಅದರಲ್ಲೇ ಹೋಗೋದು ನಾವು, ಅದರಲ್ಲೇ ಬೇಗ ಹೋಗೋದು, ಬೇಗ ಬರೋದು. ಹಾಗಾಗಿ ನಾವು ಈ ಥರ ರೋಡ್ ಇರುತ್ತೆ ಅಂತ ಹೇಳಿಬಿಟ್ಟು ನೋಡಿ, ನನ್ನ ಮಗಳನ್ನ ಶನಿವಾರ ಸ್ಕೂಲ್ ರಜೆ ಮಾಡಿಸ್ಕೊಂಡು ಹೋಗಿ ಬರೋಣ, ತುಂಬ ದಿನ ಆಗಿದೆ ಅಂತ ಹೇಳಿಬಿಟ್ಟು ಊರಿಗೆ ಹೋಗ್ತಾ ಇದ್ವಿ. ಇದು ಗುತ್ಲಕ್ಕೆ ಹೋಗೋ ದಾರಿ. ನಾವು ಗುತ್ಲ, ಮೈಲಾರ, ಕುರುವತ್ತಿ ಮೇಲೇ ಊರಿಗೆ ಹೋಗಬೇಕು. ನಮ್ಮದು ನನ್ನ ಗಂಡನ ಮನೆ ಬಂದುಬಿಟ್ಟು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಲ್ಲಿ ಇರ್ತಕ್ಕಂಥದ್ದು. ಹಾಗೆ ನನ್ನ ತವ್ರ ಮನೆ ಬಂದುಬಿಟ್ಟು ವಿಜಯನಗರ ಡಿಸ್ಟಿಕ್ಕು ಹರಪನಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥದ್ದು. ನೋಡಿ, ಗುತ್ಲಕ್ಕೆ ಎಂಟ್ರಿ ಆದ್ವಿ ಸ್ನೇಹಿತರೆ. ಕೊನೆಯವ್ರಿಗೆ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಗುತ್ಲ ಹೇಗಿದೆ ಅನ್ನೋದು ನಿಮಗೂ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದ್ವಿ. ಯಾಕಂದರೆ ಎಲ್ಲರಿಗೂ ಗೊತ್ತಿರಲ್ಲ ಎಲ್ಲ ಪ್ಲೇಸಸ್ಸು. ನಾವು ಅಲ್ಲೇ ಅಡ್ಡಿಡಿದ್ರು ನಮಗೊಂದೊಂದು ಗೊತ್ತಿರಲ್ಲ. ಸೊ ಹಾಗಾಗಿ ಇರಲಿ ನನ್ನ ಯೂಟ್ಯೂಬ್ ಮೆಂಬರ್ಸ್ಗೆ ಅಂತ ಹೇಳಿಬಿಟ್ಟು ಫ್ಯಾಮಿಲಿಗೆ ಈ ಥರ ವಿಡಿಯೋ ಮಾಡಿದ್ದು. ನಮ್ಮ ಮನೆಯಲ್ಲಿ ಬೇಡ, ಬೈಕಲ್ಲಿ ಇದೆಯಾ, ವಿಡಿಯೋ ಮಾಡೋದು ಕಡಿಮೆ ಮಾಡೋ ಅಂದರು. ಸೊ ಎಷ್ಟಾಗುತ್ತೋ ಅಷ್ಟು. ದಾರಿ ಸಿಕ್ಕಾಪಟ್ಟೆ ಗಾಳಿ ಬರ್ತೈತಿ ದಾರಿಯಲ್ಲಿ ಹೋಗುವಾಗ, ಬೈಕಲ್ಲೇ ಬ್ಯಾಲೆನ್ಸ್ ಸಿಗೋಲ್ಲ. ಅದಕ್ಕಾಗಿ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಹೇಳಿದರು. ನಾನು ಸ್ವಲ್ಪ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಹಾವನೂರು ದ್ಯಾಮವ್ವ ಅಂತ ಕೇಳಿರ್ತೀರ, ಅದರ ಒಂದು ದ್ವಾರಬಾಗಿಲು ಇದು. ನಾವಂತೂ ಹೋಗಿಲ್ಲ. ಜಾತ್ರೆ ಆಗುತ್ತೆ ವರ್ಷ ಇಲ್ಲಿ, ಆದರೂ ನಾನು ಒಂದ್ಸರಿನೂ ನೋಡಿಲ್ಲ. ಜಾತ್ರೆ ಹೇಗಿದೆ, ಊರು ಹೇಗಿದೆ, ದೇವ್ರು ಹೇಗಿದೆ ಅನ್ನೋದು ಪೇಪರಲ್ಲಿ ಬರುತ್ತೆ, ನೋಡ್ತೀನಿ, ಓದ್ತೀನಿ ಅಷ್ಟೇ. ಸೊ ಇದು ಗುತ್ಲದೇ ಎಂಡಿಂಗ್ ಈ ಥರ ಕಾಣಿಸುತ್ತೆ. ಹಾಗೆ ಸಿಕ್ಕಾಪಟ್ಟೆ ದಡಕು, ಹಂಗೆ ಗಾಳಿ, ಡಸ್ಟು ಅಷ್ಟು ಇದೆ. ದೂರ ಆಗುತ್ತೆ ನಮ್ಮೂರಿಗೂ, ನಮ್ಮ ಗಂಡನ ಮನೆಗೂ ತವ್ರ ಮನೆಗೂ. ಏನಿಲ್ಲ ಅಂದರೂ 3.5 ತಾಸಿನ ದಾರಿ ಆಗುತ್ತೆ. ಹೋಗೋಕೆ ಬೇಜಾರು, ಬರೋಕ್ಕೆ ಬೇಜಾರು. ಸೊ ಹಾಗಾಗಿ ಹಗಲೆಲ್ಲ ಹೋಗಲ್ಲ ನಾವು. ನಾನು ಹೋಗಿದ್ದು ಆ್ಯಕ್ಚುಲಿ ಮೇ ತಿಂಗಳಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀನಿ. ಇದು ಸೆಪ್ಟೆಂಬರ್ ತಿಂಗಳು. ನೋಡಿ ಎಷ್ಟು ಕಚ್ಚಾ ರೋಡ್ ಇದೆ ಅಂತ. ಅದರಲ್ಲೂ ಬೈಕಲ್ಲಿ ಹೋಗಬೇಕು, ಬೈಕಲ್ಲಿ ಬರಬೇಕು. ತುಂಬ ಬೇಜಾರಾಗುತ್ತೆ. ಬಿಸಿಲು ಅಂದ್ರೆ ಬಿಸಿಲು. ನೋಡಿ ಎಷ್ಟು ಸಿಕ್ಕಾಪಟ್ಟೆ ಹಚ್ಚ ಹಸಿರಿಂದ ಕುಡಿತಕ್ಕಂಥದ್ದು ಪರಿಸರ. ನನಗೆ ಈ ಥರ ನೋಡಬೇಕು ಅಂದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಿರ್ತೀನಿ. ಇದು ಮೈಲಾರ ನಿಯರ್ ಇರ್ತಕ್ಕಂಥದ್ದು ಹೊಳೆ ಹತ್ರ ನಿಂತ್ಕೊಂಡು, ನಾವು ಯಾವಾಗ್ಲೂ ಬಂದ್ರೂ ಹೊಳೆ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡೇ ಹೋಗ್ತಾ ಇರ್ತೀವಿ. ನೋಡಿ, ಹಾಗಾಗಿ ಇವಾಗ್ಲೂ ಸಹ ಒಂದು ಫೋಟೋ ತೆಗೆದು ವಿಡಿಯೋ ಮಾಡಿಕೊಂಡು ಹೋಗಬೇಕಾದ್ರೆ ಮೈಲಾರ ಹತ್ರ ಒಂದು ಹೈಸ್ಕೂಲ್ ಶಾಲೆ ಕಟ್ಟಿದ್ದಾರೆ ಇವಾಗ ಹೊಸದು. ಸೊ ಅದು ಕೂಡ ಓಪ್ನಿಂಗ್ ಆಗಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನೋಡಿದಾಗಿಂದನೂ ಅದೇ ಇದ್ರಾಗಿದ್ದು, ಇವಾಗ ಎಷ್ಟು ಪೊಸಿಷನ್ನಿಗೆ ಬಂದಿದೆ ಅಂದರೆ ನನಗೆ ಈ ಥರ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಬೆಳೆ ಅದು ಇದು ಏನಿರುತ್ತೆ ಹಸಿರಿಂದ ತುಂಬಿರ್ತಕ್ಕಂಥ ವಾತಾವರಣನ ವಿಡಿಯೋ ಮಾಡಬೇಕು, ಹಾಗೆ ನೋಡಬೇಕು ಅನ್ನೋದೊಂದು ಆಸೆ ನನಗೆ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಂದು ವಿಡಿಯೋನು ಸುಮ್ಮನೆ ಮಾಡ್ತಾನೆ ಇರ್ತಾನೆ. ಯಾವುದು ಉಪಯೋಗ ಆಗುತ್ತೆ ಅದನ್ನು ಉಪಯೋಗಿಸ್ಕೊತೀನಿ, ಯಾವುದು ಉಪಯೋಗ ಆಗೋಲ್ಲ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಈ ಕಡೆ ಬೆಳೆ ನೋಡಿ, ಅಡಿಕೆ. ನೀರಾವರಿ ಇದ್ದವರೆಲ್ಲ ಅಡಿಕೆ, ತೆಂಗು, ಭತ್ತ ಎಲ್ಲ ಬೆಳೀತಾರೆ. ಇಲ್ದಾರೆ ಏನು ಮಾಡ್ತಾರೆ, ಗೋವಿನ ಜೋಳ ಹಾಕಿಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ. ನೋಡಿ, ಈ ಕಡೆ ಭತ್ತ, ಕುರುವತ್ತಿ, ಮೈಲಾರ ಕಡೆ ಎಲ್ಲ ಭತ್ತ ಬೆಳೀತಾರೆ. ಯಾಕಂದರೆ ಚಾನಲ್ ನೀರು, ಹೊಳೆ ನೀರು ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಭತ್ತ ಬೆಳೀತಾರೆ ಅವರು.
ಮೈಲಾರಕ್ಕೆ ಎಂಟ್ರಿ ಆದ್ವಿ. ಮೈಲಾರ ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ನಮ್ಮ ಮನೆ ದೇವರು ಮೈಲಾರಲಿಂಗಪ್ಪನೇ, ನಾವು ಹೋಗಲಿಲ್ಲ. ನಾಳೆ ಭಾನುವಾರ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ನೋಡಿ ಇದು ಹೋಗುವ ದಾರಿಯಲ್ಲಿ ಸಿಗ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ. ಆಮೇಲೆ ನಮ್ಮ ಈಗ ವಿಜಯನಗರ ಹೂವಿನಡಗಲಿ ತಾಲೂಕಿಗೆ ಬಂದೆ ಅಂದರೆ ಸುತ್ತಮುತ್ತ ಬರೀ ಗುಡ್ಡ ಬೆಟ್ಟಗಳಿಂದ ಕೂಡಿರ್ತಕ್ಕಂಥದ್ದು. ಬೇಸಿಗೆ ದಿನ ಒಳಗಡೆ ಸಿಕ್ಕಾಬಟ್ಟೆ ಬಿಸಿಲು. ಅಷ್ಟು ಬಿಸಿಲು ಅಂದರೆ ಬಿಸಿಲು, ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ, ಅಷ್ಟು ಬಿಸಿಲು. ಅಂಥದ್ರಲ್ಲೇ ಈ ಥರ ತಂಪಿನ ಬೆಳೆನ ಬೆಳೀತಾರೆ, ಭತ್ತ ಅದೆಲ್ಲ. ಯಾಕಂದರೆ ಹೊಳೆ ನೀರು ಸಿಗುತ್ತೆ ಅಲ್ವಾ, ಸೊ ಹಾಗಾಗಿ ಭತ್ತ ಬೆಳೀತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಭತ್ತ ಅಂತ. ಎಷ್ಟು ನಿಧಾನಕ್ಕೆ ಮಾಡಬೇಕಾ ಅಂದ್ರೂ ಅದು ವಿಡಿಯೋ ಆಗೋದೇ. ಅದು ಬೈಕಲ್ಲಿ ತುಂಬ ಜೋರು ಹೋಗ್ತಾಯಿದ್ರು. ಸೊ ಇದು ಲಿಂಗನಾಯಕನಹಳ್ಳಿ ಅಂತ ಹೇಳ್ಬಿಟ್ಟು ಇದು ಒಂದು ಊರು. ಎಂಟ್ರಿ ಆದ್ವಿ. ಹೋಗುವಾಗ ಒಂದು 5ರಿಂದ 6 ಹಳ್ಳಿ ಸಿಗುತ್ತೆ, ಎಲ್ಲದನ್ನೂ ಮಾಡೋಕ್ಕೆಲ್ಲ ಆಗುತ್ತೆ. ಸೊ ಹಾಗಾಗಿ ಬೈಕಲ್ಲಿ ಬ್ಯಾಲೆನ್ಸ್ ಸಿಗೋಲ್ಲ. ನನಗೆ ಎಷ್ಟು ಆಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊತಾ ಹೋದೆ ವಿಡಿಯೋನ. ಇದು ಲಿಂಗನಾಯಕನಹಳ್ಳಿ ಮಠ ಅಂತ ಇದೆ, ಒಂದು ಲಿಂಗಾಯತ ಮಠ. ತುಂಬ ಚೆನ್ನಾಗಿದೆ, ಹೊಳೆದಂಡೆಯಲ್ಲಿ ಇರ್ತಕ್ಕಂಥದ್ದು. ಯಾವಾಗಾದರೂ ಊರಿಗೆ ಹೋಗುವಾಗ ಟೈಮ್ ಸಿಕ್ಕು ವಿಡಿಯೋ ಮಾಡಬೇಕು ಅಷ್ಟೇ. ವಿಡಿಯೋ ಮಾಡಲಿಕ್ಕಾದ್ರೂ ತುಂಬ ಪೇಷನ್ಸ್ ಬೇಕು, ಹಾಗೆ ಅದಕ್ಕೆ ಆದ ಡೆಡಿಕೇಶನ್ ಬೇಕು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಂದರೆ ಒಂದು ಈಸಿ ಕೆಲಸ ಅಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬಂದೆ ಅಂದರೆ ಸಿಕ್ಕಾಪಟ್ಟೆ ಇದೆ, ಹಾಗೆ ಮಾಡಬೇಕು, ಹೋಗಬೇಕು, ನೋಡಬೇಕು ಅನ್ನೋದು. ಬಟ್ ಎಲ್ಲದೂ ಆಗೋಲ್ಲ. ಬರೋದು ಒಂದಿನ ಹೋಗಿರ್ತೀವಿ, ಅಲ್ಲಿ ಟೈಮ್ ಆಗೇ ಬಿಟ್ಟಿರುತ್ತೆ. ಹಾಗಾಗಿ ನೋಡಿ ಇದು ಕುಂಚೂರಿಗೆ ಬಂದ್ವಿ. ಇದು ಕುಂಚೂರು ಅಂದರೆ ನಮ್ಮ ಊರಿಂದ 2-3 ಕಿಲೋಮೀಟ್ರ್ ಅಂತರದಲ್ಲೇ ಇರ್ತಕ್ಕಂಥದ್ದು. ಯಾಕೆ ಈ ವಿಡಿಯೋ ಈ ಊರು ತೋರಿಸಿದೆ ಅಂತ ಹೇಳಿದರೆ, ನಾವು ಹೈಸ್ಕೂಲಲ್ಲಿ ಕಲ್ತಿದ್ದು ಇದೇ ಊರಲ್ಲಿ. ಸೊ ನಮಗೆ ಹೆಚ್ಚು ಒಂದು ಬುದ್ಧಿ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿರ್ತಕ್ಕಂಥ ಊರು ಅಂದ್ರೇ ಇದೆ. ಇಲ್ಲಿಂದ ನಾವು ಡೈಲಿ ಊರಿಗೆ ನಡ್ಕೊಂಡು ಗುಡ್ಡದ ಮೇಲೆ ಇರ್ತಕ್ಕಂಥದ್ದು ಹೈಸ್ಕೂಲು. ಹೆಚ್ಚಾನೆಚ್ಚು ಮುಸ್ಲಿಮ್ಸ್ ಇರ್ತಕ್ಕಂಥ ಊರು ಇದು. ನಾವು ಡೈಲಿ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು. ಚಳಿ ಮಳೆ ಎಲ್ಲದನ್ನು ಲೆಕ್ಕಿಸದೆ ಯಾವುದು ಇದನ್ನು ಮಾಡದೆ ಓದಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ನಡ್ಕೊಂಡು ಬರೋದು, ನಡ್ಕೊಂಡು ಹೋಗೋದು ಮಾಡ್ತಾಯಿದ್ವಿ. ಇವಾಗೆಲ್ಲ ನೆನ್ಪು ಮಾಡ್ಕೊಂಡ್ರೆ ಇನ್ನೂ ಒಂಥರ ಮಜಾ ಇರುತ್ತೆ. ಸೊ ಮನೆಗೆ ಬಂದ್ವಿ. ನಮ್ಮ ಮಮ್ಮಿ ಊಟಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟಿತ್ತು. ಈ ಶೇಂಗಾ ಹೋಳಿಗೆ ರೆಡಿ ಮಾಡ್ತಾಯಿದ್ರು. ಶೇಂಗಾ ಹೋಳಿಗೆ ರೆಸಿಪಿ ಬೇಕಂದರೆ ನೆಕ್ಸ್ಟು ನಮ್ಮ ಮಮ್ಮಿ ಬಂದಾಗ ಅದರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆ ಏನು ಅಂತ ಡೀಟೇಲಾಗಿ ನೋಡಿ. ನಾನು ಸ್ವಲ್ಪ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ಸ್ವಲ್ಪ ಊಟಕ್ಕೆ ಮಾಡೋಣ ಬಿಡು ಅಂತ ಹೇಳಿಬಿಟ್ಟು, ಸ್ವೀಟ್ ಬೇಕಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ನಾನೊಂದು ಸ್ವಲ್ಪ ಮಾಡಿದೆ. ಅವು ಏನು ಗೊತ್ತಾ, ಶೇಂಗಾ ಹೋಳಿಗೆ ಮಾಡಿಡೋಂಗಿಲ್ಲ, ಉದ್ದಿ ಹಿಂದ್ಗುಟೆನೇ ಬೇಯಿಸ್ಬಿಡ್ಬೇಕು. ಸೊ ಅದು ಡ್ರೈ ಆಗಬೇಕು ಫುಲ್ಲು. ಡ್ರೈ ಆಗಲಿಲ್ಲ ಅಂದರೆ ಈ ಥರ ಜಿಗಿ ಆಗುತ್ತೆ. ನೋಡಿ ಈ ಥರ ಮುರಿಯೋಕ್ಕೂ ಆಗೋಲ್ಲ. ಅದು ಬೆಂದಿದ ಮೇಲೆ ಒಂದು 10ರಿಂದ 15 ನಿಮಿಷ ಒಣಗಾಕಿ ಬಿಡಬೇಕು. ಆವಾಗ ತುಂಬ ಚೆನ್ನಾಗಿ ಇದು ತಿನ್ನಲಿಕ್ಕೆ ಟೇಸ್ಟ್ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮಮ್ಮಿ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ನಮ್ಮ ಹಸ್ಬೆಂಡ್ಗೂ ಅಷ್ಟೇ, ಅವರಿಗೆ ಈ ಶೇಂಗಾ ಹೋಳ್ಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಯಾವಾಗ ಊರಿಗೆ ಬಂದ್ರೂ, ನಾವು ಊರಿಗೆ ಹೋದ್ರೂ ಮಾಡ್ತಾನೆ ಇರ್ತಾರೆ ಶೇಂಗಾ ಹೋಳ್ಗೆ. ಸೊ ಊಟ ಎಲ್ಲ ಮಾಡಿಬಿಟ್ಟು ನಮ್ಮ ಹೊಲಕ್ಕೆ ಹೋಗೋಣ ಅಂತ ಹೊಲಕ್ಕೆ ಹೋಗ್ತಾಯಿದ್ವಿ. ಹೊಲಕ್ಕೆ ಹೋಗೋ ದಾರಿಯಲ್ಲಿ ಈ ಥರ ಹಳ್ಳ ನೋಡಿ, ಎಷ್ಟು ಶುಭ್ರವಾಗಿದೆ ನೀರು. ಅಷ್ಟು ಚೆನ್ನಾಗಿ ಜನ ಅಡ್ಡಾಡಿದ್ರೂ, ಕೊಳಚೆ ಇದ್ರೂ ಎಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಕಾಣಿಸುತ್ತೆ. ಇದೇ ಅಲ್ವಾ ಪ್ರಕೃತಿ ನಿಯಮ ಅನ್ನೋದು. ನೋಡಿ ಎಷ್ಟು ಚೆನ್ನಾಗಿ. ನಾವು ಸಣ್ಣವರಿದ್ದಾಗೆಲ್ಲ ಈ ಹಳ್ಳದಲ್ಲಿ ಬಟ್ಟೆ ತೊಳೆಯೋದು, ಆಟ ಆಡೋದೆಲ್ಲ ಮಾಡ್ತಿದ್ವಿ. ಇವಾಗೆಲ್ಲ ಅದು ನೆನಪು, ಯಾವ ಮಕ್ಕಳು ಬರ್ತಾರೆ ಇಲ್ಲ ಆಟ ಆಡಲಿಕ್ಕೆ. ನೋಡಿ ಎಷ್ಟು ಭಯಾನಕವಾಗಿದೆ. ಈ ಮೊದಲು ಈ ಥರ ಇರಲಿಲ್ಲ, ರೋಡು ತುಂಬ ಚೆನ್ನಾಗಿತ್ತು. ಈಗ ಹೆಂಗೆ ಕೆಟ್ಟದಾಗಿದೆ. ನಮ್ಮ ಹೊಲಕ್ಕೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ನಾನು, ನಮ್ಮ ಮಮ್ಮಿ, ನಮ್ಮ ತಮ್ಮ ಫ್ಯಾಮಿಲಿ ಜೊತೆ ಹೋಗ್ತೀವಿ. ಹೊಲಕ್ಕೆ ಹೋಗಬೇಕು ಅಂತ ದೂರ ಆಗುತ್ತೆ, ಹಾಗಾಗಿ ಬೈಕಲ್ಲೇ ಹೋಗೋಣ ಅಂತ ನಮ್ಮ ತಮ್ಮ ಮಮ್ಮಿ ಕರ್ಕೊಂಡು ಹೋದ. ನಾವು ನಮ್ಮ ಬೈಕಲ್ಲಿ ಹೋದ್ವಿ. ನೋಡಿ ಎಷ್ಟು ಕೆಟ್ಟದಿದೆ ಅಂತ. ದಾರಿ ಮಾತ್ರ ಸಿಕ್ಕಾಬಟ್ಟೆ ಕಡಿದಾಗಿತ್ತು. ನೋಡಿ ಈ ಥರ ಕಲ್ಲಲ್ಲೆಲ್ಲ ಹೋಗೋಕ್ಕಾಗುತ್ತಾ? ಏನೋ ಒಂದ್ಸರಿ ಹೋಗ್ಬೋದು. ದಿನ ಅಡ್ಡಾಡೋರು ಹೆಂಗೆ ಅಡ್ಡಾಡ್ತಾರೆ ಅನ್ನೋದು ಅವರಿಗೆ ಗೊತ್ತು. ಏನಾದರೂ ಸ್ವಲ್ಪ ಯಾಮಾರಿದ್ರೂ ಕೆಳಗಿದ್ದಕ್ಕೆ ಬೀಳೋದೆ ಗುಂಡಿಗೆ, ಆ ಥರ ಇತ್ತು. ಅದರಲ್ಲೇ ಹೋದ್ವಿ. ನೋಡಿ ನನ್ನ ಮಗಳಿಗೆ ಇದೆಲ್ಲ ಹೊಸದು. ಅವಳು ಯಾವತ್ತೂ ಹೊಲಕ್ಕೆ ಹೋಗಿಲ್ಲ. ನಾವಾಗೆ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು. ಅವಳಿಗೆ ಅದರಲ್ಲಿ ಆಸಕ್ತಿನೂ ಇರೋಲ್ಲ. ಕೆಲವೊಮ್ಮೆ ನಾವೇ ಒತ್ತಾಯದಿಂದ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಇವತ್ತಿನ ಮಕ್ಕಳಿಗೆ ಅದರ ಬಗ್ಗೆ ಏನನ್ನೋದು ಗೊತ್ತಿರೋಲ್ಲ. ಸೊ ಹಾಗಾಗಿ ನಾವೇ ಅವಳಿಗೆ ತೋರಿಸೋದು. ನನಗಿರೋದು ಒಬ್ಬಳೇ ಮಗಳು. ಸೊ ಹಾಗಾಗಿ ಅವಳಿಗೆ ಎಲ್ಲ ಪರಿಜ್ಞಾನ ಇರಲಿ, ಎಲ್ಲ ಜಗತ್ತಿನ ಪರಿಚಯ ಇರಲಿ, ಎಲ್ಲ ವಾತಾವರಣನೂ ಅವಳಿಗೆ ಗೊತ್ತಿರಲಿ ಅಂತ ಹೇಳಿಬಿಟ್ಟು ನಾವು ಹೋದಲ್ಲೆಲ್ಲ ಅವಳಿಗೆ ಎಲ್ಲ ಪ್ರತಿಯೊಂದು ಹೀಗೆ ಇರುತ್ತೆ ಜೀವನ ಅಂತ ಅವಳಿಗೆ ತೋರಿಸ್ಬೇಕು. ಹಾಗಾಗಿ ಈ ಥರ ಹೋದಾಗ ಯಾವ ಊರಿಗೆ ಹೋಗಿರ್ತೀವಿ ಅಲ್ಲಿ ಈ ಥರ ಒಂದು ಏನಾದರೂ ಒಂದು ಪರಿಸರ
ಐತಿಹಾಸಿಕ ಸ್ಥಳ ಏನೇ ಆಗಿರಲಿ, ಇತಿಹಾಸದ ಬಗ್ಗೆ ಆಗಿರಲಿ ನಾವು ತೋರಿಸ್ತಾನೆ ಇರ್ತವೆ. ಅದು ಅವಳು ಬಿಟ್ಟಿದ್ದದು ಅವಳು ಎಷ್ಟರ ಮಟ್ಟಿಗೆ ತಿಳ್ಕೊತಾಳೆ ಅನ್ನೋದು. ಯಾಕಂದರೆ ಎಲ್ಲದನ್ನು ನಾವು ಕಿತ್ತು ತಲೆಯಲ್ಲಿ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಮಮ್ಮಿ ಒಂದು ಹಿಂಗೆ ಸೆಲ್ಫ್ ವಿಡಿಯೋ ಮಾಡು 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 ಅಂತಾನೆ ಇದ್ಲು. ಸೊ ಹಾಗಾಗಿ ಒಂದಿಷ್ಟು ಫೇಸ್ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಒಂದಿಷ್ಟು ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೆ. ಆಗಬೇಕಲ್ಲ ಹೋಗೋ ದಾರಿಯಲ್ಲಿ ಫುಲ್ ಸಿಕ್ಕಾಪಟ್ಟೆ ಬಿಸಿಲು. ಹಾಗಾಗಿ ಸ್ವಲ್ಪ ಮಾಡಿದೆ ವಿಡಿಯೋನ. ಹಾಗೆ ಹೋಗೋ ದಾರಿಯಲ್ಲಿ ನಮ್ಮ ಹೊಲಕ್ಕೆ ಎಂಟ್ರಿ ಆಗಿದ್ದಿದ್ದು. ಹೊಲದಲ್ಲಿ ಬೇಲದ ಹಣ್ಣಿದೆ. ಅದಕ್ಕೆ ನೀವೇನಂತೀರೋ ಗೊತ್ತಿಲ್ಲ, ನಾವು ಬೆಲ್ಲದ ಹಣ್ಣು ಅಂತ ಕರಿತೀವಿ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಗಿಡ. ನಾನು ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಈ ಮರನ. ಹೀಗೆ ಇದೆ, ಒಂದು ಸ್ವಲ್ಪ ಚೇಂಜಸ್ ಆಗಿಲ್ಲ. ಸೊ ಅದರದ್ದು ಒಂದು ಸ್ವಲ್ಪ ನಮ್ಮ ಯುಕ್ತಿ ಬೇಕು 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 ಅಂತ ಇಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ನಮ್ಮ ತಮ್ಮ ಅವರೆಲ್ಲ ತುಂಬ ಟ್ರೈ ಮಾಡಿದರು, ಬಿದ್ದಿದ್ದಿಲ್ಲ. ಆ ಕಲ್ಲು ತೊಗೊಂಡು ಹೊಡೆದು 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 ಹಾಕಿದರು. ಕೆಲವೊಂದಿಷ್ಟು ಸಿಕ್ತು. ಬೇಡ ತುಂಬ ಇದೆ ಮತ್ತು ಹುಳ ಉಪ್ಪಡಿ ಇದ್ದವು, ಹಾವು ಪಾವು ಇದ್ರೆ ಏನು ಮಾಡೋದು ಅಂತ ಹೇಳಿದ್ರು ಕೇಳಿಲ್ಲ ನನ್ನ ಮಗಳು. ನೋಡಿ ಹಿಡ್ಕೊಂಡು ತೋರಿಸ್ತಾ ಇದ್ದಾಳೆ, ನೋಡಿ ಫ್ರೆಂಡ್ಸ್ ಹೀಗಿದೆ ಅಂತ. ಅವಳು ತಿಂತಾಳೆ ಬಿಡ್ತಾಳೆ ಸೆಕೆಂಡರಿ, ಆದರೆ ನೋಡಿದ್ದು ಬೇಕೇ ಬೇಕು ಆ ಥರ ಮಾಡ್ತಾಳೆ. ನೋಡಿ ಇದು ನಮ್ಮ ಹೊಲಕ್ಕೆ ಹೋಗಿದ್ದು. ಒಳಗೆ ಎಂಟ್ರಿ ಆದ್ವಿ ಹೊಲದಲ್ಲಿ. ಸೀರೆ ಯಾಕೆ ಕಟ್ಟಿದ್ದಾರೆ ಅಂದರೆ ಸೇಫ್ಟಿಗೋಸ್ಕರ. ಕಾಡಿನ ಹಂದಿ ಸಿಕ್ಕಾಪಟ್ಟೆ ಇರ್ತವೆ ಇಲ್ಲಿ. ಹಾಗಾಗಿ ಈ ಥರ ಸೀರೆಯನ್ನು ಕಟ್ಬಿಟ್ಟು ಸೇಫ್ಟಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಬಗ್ಗಿ ಹೋದ್ವಿ ಒಳಗಡೆ. ಗುರಾಳು, ನೀವೇನಂತೀರ? ನಾವಂತೂ ಇದನ್ನು ಗುರಾಳು ಈ ಥರ ಕರಿತೀವಿ. ಎಲ್ಲ ಇದನ್ನು ಕಿತ್ತು ಎಲ್ಲ ಒಣಗಿಸಿ ಇದು ಮಾಡಿದ್ರು. ಸಸಿ ಕೆಲವೊಂದಷ್ಟೇ ಇತ್ತು. ಸೊ ಹಾಗಾಗಿ ನಾವು ಮಮ್ಮಿ ತೋರಿಸ್ತಾ ಇತ್ತು, ಚೆನ್ನಾಗಿತ್ತು ಈ ಸರಿ ಗುರಾಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಕಡೆ ಇತ್ತು, ಕೆಲವೊಂದು ಕಡೆ ಇರಲಿಲ್ಲ. ಒಂದು ಸ್ವಲ್ಪ ಕಿತ್ತಿದ್ರಂತೆ. ಸೊ ಹಾಗಾಗಿ ನೋಡಿ ಹಾಗೆ ನಮ್ಮ ತಮ್ಮ ಒಂದು ಸ್ವಲ್ಪ ಫೋಟೋ ತೆಗಿತೀನಿ ಅಂತ ಹೇಳಿದ. ಫೋಟೋ ಅದು ತಗೊಂಡು ಹಾಗೆ ಹೊಲ ಒಂದು ರೌಂಡ್ ಅಡ್ಡಾಡೋಣ ಅಂತ ಹೋದ್ವಿ. ಹೋಗುವಾಗ ಕಾಡಲ್ಲಿ ಒಂದು ಗುಡ್ಡದಲ್ಲಿ, ಅಲ್ಲೇ ನಮ್ಮ ಹೊಲದ ಹತ್ರ ನಮ್ಮ ಊರ ಕಡೆ ಏನು ಗೊತ್ತಾ, ಗುಡ್ಡ ಬೆಟ್ಟ ಜಾಸ್ತಿ ಸಿಗುತ್ತೆ. ದಟ್ಟವಾದ ಅರಣ್ಯದಲ್ಲಿ ಯಲ್ಲಮ್ಮ ದೇವಿ ಇದೆ. ಸೊ ಹಾಗಾಗಿ ಅದಕ್ಕೆ ಹೋಗೋಣ ಅಂತ ನಾನು ಹೇಳಿದೆ ನಮ್ಮ ಮಮ್ಮಿ. ಹಾಗಾದರೆ ಬೈಕ್ ಬರೋಲ್ಲ, ಕಾಲಲ್ಲೇ ನಡ್ಕೊಂಡು ಹೋಗೋಣ ಅಂತ ಹೇಳಿದರು. ನಾನು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ. ಹೋಗೋಣ. ನಮ್ಮ ತಮ್ಮ ನಾ ವಿಡಿಯೋ ಮಾಡ್ತೀನಿ, ನಿಮ್ಮ ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡ. ಯಾವ ಥರ ಮಾಡಿದ್ದಾನೆ ನೋಡಿ ವಿಡಿಯೋ. ಅವನಿಗೆ ಹಿಂದೆ ನಾವು ಮುಂದೆ. ಸೊ ಹಾಗಾಗಿ ಮುಂದೆ ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರು ಹಿಂದಿದ್ರು. ಹೋಗುವಾಗ ಈ ಥರ ವಿಡಿಯೋ ಮಾಡ್ಕೊಂಡು ಬಂದ್ವಿ, ನಿಂತ್ಕೊಂಡ್ವಿ. ಆಮೇಲೆ ನಮ್ಮ ಮಮ್ಮಿ ಇಲ್ಲ ಹತ್ರದಲ್ಲ ಇದೆ ಹೋಗ್ಬರೋಣ ಅಂತ ಹೇಳಿದ್ರು. ನಾನು ಕರಡಿ ಇದೆ, ಅದು ಇದೆ ಇದು ಇದೆ ಅಂದರೆ ಹೆದರಿಕೆ ಆಗ್ಬಿಡ್ತು. ಕರಡಿ ಪಡೆ ಎಲ್ಲ ಬಂದುಬಿಟ್ರೆ ಏನು ಮಾಡೋದು ಅಂತ. ಇಲ್ಲ ಇನ್ನೂ ಟೈಮ್ ಇದೆ, ಜನ ಅಡ್ಡಾಡ್ತಾರೆ, ಹೋಗ್ಬರ್ಬೋದು ಅಂತ. ಸೊ ಹಾಗಾಗಿ ಮತ್ತೆ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಮಮ್ಮಿ, ನಾನು, ನಮ್ಮ ಮನೆಯಾಗೆಲ್ಲರೂ ಹೋಗೋಕೆ ಟ್ರೈ ಮಾಡಿದ್ವಿ. ಸೊ ಹಾಗಾಗಿ ಮತ್ತೆ ನಿಂತ್ಕೊಂಡು ಯೋಚನೆ ಮಾಡಿದ್ವಿ. ನಮ್ಮ ಮಮ್ಮಿ ತೋರಿಸ್ತಾ ಇತ್ತು, ಈ ದಾರದಲ್ಲೇ ಹೋಗೋಣ, ಬೈಕ್ ಹೋಗೋಕ್ಕಾಗಲ್ಲ ಅಲ್ಲಿ ಅಂತಂದು. ಸೊ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಹೋಗೋಕೆ. ನೋಡಿ ನಮ್ಮ ಕಡೆ ಈ ಥರ ಕೆಂಪು ಮಣ್ಣು ಸಿಗುತ್ತೆ. ಇಲ್ಲಿ ಇದರಲ್ಲಿ ಹೋಗ್ತಾ ಇದ್ವಿ ಅಲ್ವಾ ಹೊಲದಲ್ಲಿ, ನೋಡಿದ್ದೆ ಒಂದು ಸಸಿ ಸಿಗುತ್ತೆ. ಸಸಿ ಅಂತ ಅಂದರೆ ಇದು ಔಡಲ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ. ಈಗ ಎಣ್ಣೆ ತೆಗಿತಾರೆ ಇದರಲ್ಲಿ. ನಾವು ನಮ್ಮ ಕಡೆ ಹೆಚ್ಚು ಬೆಳೀತಾರೆ ಇದನ್ನು, ಔಡಲ ಗಿಡ ಅಂತಾರೆ. ಇದು ಕಾಯಿ ಬಂದ ಮೇಲೆ ಅದು ಬೀಜ ಒಣಗಿಸ್ಬಿಟ್ಟು ಹುರಿದು ಏನೋ ಎಣ್ಣೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಒನ್ ಟೈಮ್ ನೋಡಿದ್ದೆ ಅಷ್ಟೇ. ಇವಾಗ ಅದು ಕಂಪ್ನಿಯವರೇ ಈ ಥರ ಸಸಿ ಬೀಜ ಕೊಟ್ಬಿಟ್ಟು ಸಸಿ ಮಾಡಿಸಿ ಎಲ್ಲ ಬೀಜ ತೆಗಿತಾರಂತೆ. ಸೊ ಹಾಗಾಗಿ ಇದನ್ನ ಹೊಲಗಳಲ್ಲಿ ಹಾಕಿದ್ದಾರೆ. ನೋಡಿ ಬಂದ್ವಿ ನಾವು ಫೈನಲಿ. ಇಲ್ಲಿ ದೇವಸ್ಥಾನ ನೋಡೋಣ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆ ವಿಡಿಯೋ ಮಾಡಿದೆ ಅಂದರೆ, ನಾನು 12 ವರ್ಷ ಆಗಿತ್ತು ಈ ದೇವಸ್ಥಾನಕ್ಕೆ ಬಂದು. ನನ್ನ ಮದುವೆಗಿನ ಮುಂಚೆ ಬಂದಿದ್ದೆ, ಮದುವೆ ಆದ ನಂತರ ಬಂದಿರಲಿಲ್ಲ ಇಲ್ಲಿಗೆ. ನೋಡಿ ಈ ಥರ ಅದು ಏನು ಗೊತ್ತಾ, ಯಲ್ಲಮ್ಮ ದೇವಿ ದೇವಸ್ಥಾನ ಅಂತ. ಸೊ ಇಲ್ಲಿ ಇದು ಒಂದು ಪರಶುರಾಮ ಮತ್ತು ಜಮದಗ್ನಿ ಅಂತ ಹೇಳ್ಬಿಟ್ಟು ಒಯ್ತಾರೆ. ಅದನ್ನು ಅಕ್ಕಪಕ್ಕನೇ ಕಟ್ಟಿದ್ರು, ಯಲ್ಲಮ್ಮ ಗುಡಿ ಪಕ್ಕ. ಆ ಥರ ಇರಬಾರ್ದು, ದೂರ ಇರಬೇಕು, ಮಗ ಒಂದು ಕಡೆಗೆ ಗಂಡ ಒಂದು ಕಡೆಗೆ ಅಂತ ಹೇಳ್ಬಿಟ್ಟು. ಇದು ಯಲ್ಲಮ್ಮಂದು ದೇವಸ್ಥಾನದಿದೆ.
ಇಷ್ಟೇ ಕಂಡಿದ್ದೆವು. ನಮಗೆ ಅಲ್ಲಿ ಏನೋ ಅಷ್ಟು ಇದು ಇರಲಿಲ್ಲ. ನೋಡಿ ತೀಕ್ಷ್ಣವಾಗಿ ನೋಡಿದರೆ ಬೆಳ್ಳಿ ಕಣ್ಣು ಕಾಣಿಸುತ್ತಲ್ಲ, ಅದೇ ಇದ್ದಿದ್ದು ಎಲ್ಲ ಹಾಳಾಗೋಗಿದೆ. ಯಾಕಂದರೆ ಅವಾಗ ವರ್ಷ ವರ್ಷ ಸಾಮೂಹಿಕ ಆಗ್ತಿದ್ವು, ಸಾಮೂಹಿಕ ಮದುವೆ ಆಗ್ತಿದ್ವು. ಹಿಂಗೆ ನೋಡಿ ಎಷ್ಟು ಎಲ್ಲ ಹಾಳಾಗೋಗಿದೆ. ತುಂಬ ಚೆನ್ನಾಗಿತ್ತು ಅಲ್ಲಿ. ಹಾಗೆ ನೋಡಿ ಇದು ಅಡುಗೆ ಮಾಡ್ತಿದ್ರು, ಸಾಮೂಹಿಕ ವಿವಾಹ ಆಗ್ತಿದ್ವಲ್ಲ ಅವಾಗ. ಭರತ್ ಹುಣ್ಣಿಮೆ ಆದ ನಂತರ ಏನೋ ಆಗ್ತಿತ್ತು ಅವಾಗ, ಏಪ್ರಿಲ್ ಮಾರ್ಚ್ ತಿಂಗಳಿಗೇನೋ ಮದುವೆ ಆಗ್ತಿದ್ವು ಅಲ್ಲಿ ಕಾಡು ಗುಡ್ಡದಲ್ಲಿ. ಎಲ್ಲಮ್ಮ ಜಾತ್ರೆ ಒಳಗೆ 3 ದಿನ ಇರ್ತಿತ್ತು. ನಾವು ಊರಿಂದನೇ ದೇವ್ರು ಹೋಗ್ತಿತ್ತು. ಅಲ್ಲಿ ನೋಡಿ ಪರಶುರಾಮನ ಗುಡಿ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ಇದು ಕಲ್ಯಾಣ ಮಂಟಪ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮಾಡಿತ್ತು. ಎಲ್ಲ ನೆನೆಗುದಿ ಬಿದ್ದಿರ್ತಕ್ಕಂಥದ್ದು, ಯಾರೂ ಹಾಕಿಲ್ಲ, ಏನೂ ಮಾಡಿಲ್ಲ. ಅಷ್ಟು ಫೌಂಡೇಶನ್ ಹಾಕಿಬಿಟ್ಟು ಕೈ ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಜಾತ್ರೆನೂ ನಡೀತಾ ಇಲ್ಲಂತೆ. ನಾನು ಮದುವೆ ಆಗಿದ್ಮೇಲೆ ಒಂದು ವರ್ಷನೂ ಜಾತ್ರೆ ನೋಡಿಲ್ಲ. ಹಾಗೆ ವಿಡಿಯೋ ಮಾಡಿಬಿಟ್ಟು ನನ್ನ ಮಗಳು ನಮ್ಮ ಮನೆಯವರು ಫೋಟೋಸ್ ಅವೆಲ್ಲ ತಕ್ಕೊಂಡು ಮತ್ತೆ ಹೊಲ ಕಡೆ ಬಂದ್ವಿ. ನಮ್ಮ ಹೊಲದ ಕಡೆ ಬೈಕ್ ಇದ್ವಲ್ಲ, ಸೊ ಹಾಗಾಗಿ ಅಲ್ಲಿ ಕೂತ್ಕೊಂಡೆ. ನೋಡಿ ಈ ಸ್ಟೋನ್ ಬಗ್ಗೆ ನಿಮ್ಗೆ ಗೊತ್ತಾ? ಇದು ಇದು ಸುಣ್ಣ ಮಾಡ್ತಾರಲ್ವ, ಆವಾಗ ಸುಣ್ಣ ಸುಟ್ಬಿಟ್ಟು ಬಿಸಿನೀರು ಹಾಕಿ ಮಾಡ್ತಿದ್ರಲ್ಲ, ಆ ಥರ ಸ್ಟೋನ್ ಇದು. ನೋಡಿದ್ದಲ್ಲಿ ಗೊತ್ತಿದ್ದಲ್ಲಿ ಇದರ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಮಮ್ಮಿ ಹೇಳಿದರು ಈ ಥರ ಇದು ಒಂದು ಇರದೆ ಅಂತ. ನೋಡಿದ್ದೆ, ಬಟ್ ನಾನು ಅಷ್ಟು ಇದು ಮಾಡಲಿಲ್ಲ. ಸೊ ಹಾಗಾಗಿ ಅದನ್ನು ಹಿಡ್ಕೊಂಡು ವಿಡಿಯೋ ಮಾಡಿದ್ದೆ. ಲಾಸ್ಟಲ್ಲಿ ಹೋಗುವಾಗ ಈ ಥರ ಗುಬ್ಬಿಗಳು ಗೂಡು ಕಟ್ಟಿದ್ದು ನನಗೆ ನೋಡಲಿಕ್ಕೆ ತುಂಬ ಇಷ್ಟ. ಹಾಗಾಗಿ ಅದು ಒಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಪಕ್ಕಾ ಫ್ಯಾಮಿಲಿ ಲಾಗ್ ಇದ್ದು. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನೋದನ್ನು ತಿಳಿಸಿ ಸ್ನೇಹಿತರೆ. ಹಾಗೆ ಮನೆಗೆ ಬಂದು ಗೋಂಜಾಳ ಒಂದು ಅದನ್ನು ಬಿಸಿ ಮಾಡಿ ಬೇಯಿಸ್ಕೊಟ್ಟೇ ಬಿಡ್ತು ನಮ್ಮ ಮಮ್ಮಿ, ತಿನ್ನಿರಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.